ಅಲೆಕ್ಸಾಂಡರ್ಗೆ ಭಾರತಕ್ಕೆ ದಾರಿ ತೋರಿಸಿದ ರಾಜ ಅಂಬಿ. ತಕ್ಷಶಿಲೆಯ ರಾಜನ ನಿರ್ಧಾರ ಭಾರತದ ಇತಿಹಾಸವನ್ನು ಹೇಗೆ ಬದಲಿಸಿತು? ಒಬ್ಬ ರಾಜನ ನಿರ್ಧಾರ ಒಂದು ಸಾಮ್ರಾಜ್ಯದ ಭವಿಷ್ಯವನ್ನು ಬದಲಾಯಿಸಬಹುದೇ? ಒಬ್ಬ ಭಾರತೀಯ ರಾಜನು ವಿದೇಶಿ ಆಕ್ರಮಣಕಾರನಿಗೆ ಸಹಾಯ ಮಾಡಿರಲಿಲ್ಲ ಅಂದರೆ ಅಲೆಕ್ಸಾಂಡರ್ ಭಾರತಕ್ಕೆ ಕಾಲಿಡಲು ಸಾಧ್ಯವಾಗುತ್ತಿತ್ತೆ. ಯಾರು ಈ ರಾಜ? ಏಕೆ ತನ್ನದೇ ದೇಶದ ವಿರುದ್ಧ ವಿದೇಶಿ ಚಕ್ರವರ್ತಿಗೆ ಬೆಂಬಲ ನೀಡಿದ? ಆತ ದೇಶದ್ರೋಹಿಯೇ ಅಥವಾ ತನ್ನ ರಾಜ್ಯವನ್ನು ರಕ್ಷಿಸಲು ರಾಜತಂತ್ರ ಬಳಸಿದ ಬುದ್ಧಿವಂತ ರಾಜನೇ? ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಇತಿಹಾಸದ ಅತ್ಯಂತ ವಿವಾದಾತ್ಮಕ ವ್ಯಕ್ತಿಗಳಲ್ಲಿ ಒಬ್ಬನಾದ ತಕ್ಷಶಿಲೆಯ ರಾಜ ಅಂಬಿಯ ಕಥೆಯನ್ನು ತಿಳಿದುಕೊಳ್ಳೋಣ. ಒಂದು ಕಡೆ ವಿಶ್ವ ವಿಜಯದ ಕನಸು ಹೊತ್ತಿದ್ದ ಅಲೆಕ್ಸಾಂಡರ್, ಇನ್ನೊಂದು ಕಡೆ ಭಾರತದ ಪ್ರಬಲ ರಾಜ ಪೌರವ. ಈ ಇಬ್ಬರ ನಡುವೆ ನಿಂತಿದ್ದ ವ್ಯಕ್ತಿ ಅಂಬಿ. ಅವನ ಒಂದು ನಿರ್ಧಾರ ಇತಿಹಾಸದ ಪುಟಗಳಲ್ಲಿ ಇಂದಿಗೂ ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ಯಾರೋ ಈ ಅಂಬಿ? ಅವನ ಕಥೆ ಏನು? ಬನ್ನಿ ತಿಳಿಯೋಣ. ತಕ್ಷಶಿಲೆ ಜ್ಞಾನದ ಮಹಾನಗರ. ಸುಮಾರು 2300 ವರ್ಷಗಳ ಹಿಂದೆ ಇಂದಿನ ಪಾಕಿಸ್ತಾನದ ಭಾಗವಾಗಿರುವ ಗಂಧಾರ ಪ್ರದೇಶದಲ್ಲಿ ಒಂದು ಅದ್ಭುತ ನಗರವಿತ್ತು. ಅದು ತಕ್ಷಶಿಲೆ. ಆ ಕಾಲದ ಜಗತ್ತಿನ ಅತ್ಯಂತ ಪ್ರಸಿದ್ಧ ವಿದ್ಯಾಕೇಂದ್ರಗಳಲ್ಲಿ ಒಂದಾಗಿತ್ತು. ಇಲ್ಲಿ ರಾಜಕುಮಾರರು, ಯೋಧರು, ವೈದ್ಯರು ಮತ್ತು ತತ್ವಜ್ಞಾನಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ತಕ್ಷಶಿಲೆಯ ಸಂಪತ್ತು, ಜ್ಞಾನ ಮತ್ತು ವ್ಯಾಪಾರ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿತ್ತು. ಈ ಮಹಾನಗರದ ರಾಜನೇ ಅಂಬಿ. ಕೆಲವು ಗ್ರೀಕ್ ದಾಖಲೆಗಳಲ್ಲಿ ಅವನನ್ನು ಥ್ಯಾಚೆಲ್ಸ್ ಎಂದು ಉಲ್ಲೇಖಿಸಲಾಗಿದೆ. ಅಂಬಿ ಯೌವನದಿಂದಲೇ ಮಹತ್ವಾಕಾಂಕ್ಷಿಯಾಗಿದ್ದನು. ಆದರೆ ಅವನ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಅದೇ ಪಕ್ಕದ ರಾಜ್ಯದ ಪ್ರಬಲ ರಾಜ ಪೌರವ. ಅಂಬಿ ಮತ್ತು ಪೌರವನ ವೈಷಮ್ಯ. ಅಂಬಿಯ ರಾಜ್ಯದ ಪಕ್ಕದಲ್ಲೇ ಪೌರವನ ರಾಜ್ಯವಿತ್ತು. ಪೌರವ ಅತ್ಯಂತ ಶಕ್ತಿಶಾಲಿ ರಾಜನಾಗಿದ್ದ. ಅವನ ಸೇನೆಯಲ್ಲಿ ಸಾವಿರಾರು ಯೋಧರು, ಕುದುರೆಪಡೆ ಮತ್ತು ಆನೆಗಳಿದ್ದವು. ಅವನು ಯುದ್ಧದಲ್ಲಿ ಅಪಾರ ಧೈರ್ಯ ತೋರಿಸಿದ್ದನು. ಅಂಬಿಗೆ ಪೌರವನ ಶಕ್ತಿ ಭಯ ಹುಟ್ಟಿಸುತ್ತಿತ್ತು. ಎರಡು ರಾಜ್ಯಗಳ ನಡುವೆ ಹಲವು ವರ್ಷಗಳಿಂದ ವೈಷಮ್ಯ ನಡೆಯುತ್ತಿತ್ತು. ಕೆಲವು ಇತಿಹಾಸಕಾರರ ಪ್ರಕಾರ ಪೌರವನಿಂದ ಅಂಬಿ ಸೋಲು ಕಂಡಿದ್ದನು. ಆ ಸೋಲು ಅವನ ಮನಸ್ಸಿನಲ್ಲಿ ಆಳವಾದ ಗಾಯವನ್ನು ಬಿಟ್ಟಿತ್ತು. ಪೌರವನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಅಂಬಿ ಅವಕಾಶಕ್ಕಾಗಿ ಕಾಯುತ್ತಿದ್ದ. ಅಂತಹ ಸಮಯದಲ್ಲೇ ಪಶ್ಚಿಮ ದಿಕ್ಕಿನಿಂದ ಒಂದು ಬಿರುಗಾಳಿ ಭಾರತದತ್ತ ಬರುತ್ತಿತ್ತು. ಅದು ಅಲೆಕ್ಸಾಂಡರ್ ಮಹಾನ್. ವಿಶ್ವ ವಿಜಯದ ಕನಸು. ಗ್ರೀಸ್ನ ಯುವ ಚಕ್ರವರ್ತಿ ಅಲೆಕ್ಸಾಂಡರ್. ಅವನ ಕನಸು ಒಂದೇ, ಇಡೀ ಜಗತ್ತನ್ನು ಗೆಲ್ಲಬೇಕು. ಅವನು ಕೇವಲ 20ನೇ ವಯಸ್ಸಿನಲ್ಲಿ ಸಿಂಹಾಸನಕ್ಕೇರಿದ. ಅವನ ತಂದೆ ಫಿಲಿಪ್ ಎಫ್ ಮೇಸ್ಟನ್ ನಿರ್ಮಿಸಿದ್ದ ಪ್ರಬಲ ಸೇನೆಯನ್ನು ಅವನು ಇನ್ನಷ್ಟು ಬಲಪಡಿಸಿದ. ಒಂದೊಂದೇ ರಾಜ್ಯವನ್ನು ಜಯಿಸುತ್ತಾ ಮುಂದುವರಿದ. ಮೊದಲು ಗ್ರೀಸ್, ನಂತರ ಏಷ್ಯಾ ಮೈನರ್, ಆಮೇಲೆ ಮಹಾಪರ್ಷಿಯನ್ ಸಾಮ್ರಾಜ್ಯ. ಎಲ್ಲವೂ ಅವನ ಮುಂದೆ ಮಣಿದವು. ಯಾವ ಸೇನೆಯೂ ಅವನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅವನ ದೃಷ್ಟಿ ಭಾರತದತ್ತ ತಿರುಗಿತು. ಆ ಕಾಲದಲ್ಲಿ ಭಾರತ ಸಂಪತ್ತಿನ ನಾಡು ಎಂದು ಜಗತ್ತಿಗೆ ಪರಿಚಿತವಾಗಿತ್ತು. ಚಿನ್ನ, ಮಸಾಲೆ, ರತ್ನಗಳು ಮತ್ತು ಸಮೃದ್ಧ ರಾಜ್ಯಗಳು ಇಲ್ಲಿ ಇದ್ದವು. ಅಲೆಕ್ಸಾಂಡರ್ ಭಾರತದತ್ತ ತನ್ನ ಮಹಾಸೇನೆಯೊಂದಿಗೆ ಹೊರಟ. ಅಲೆಕ್ಸಾಂಡರ್ ಭಾರತದ ಗಡಿಯತ್ತ ಕ್ರಿ.ಪೂ. 327ರಲ್ಲಿ ಅಲೆಕ್ಸಾಂಡರ್ ಹಿಂದೂಕುಷ್ ಪರ್ವತಗಳನ್ನು ದಾಟಿ ಭಾರತದ ಗಡಿಯತ್ತ ಬಂದನು. ಅವನ ಆಗಮನದ ಸುದ್ದಿ ಭಾರತದ ಅನೇಕ ರಾಜ್ಯಗಳಿಗೆ ತಲುಪಿತು. ಹೆಚ್ಚಿನ ರಾಜರು ಆತಂಕಗೊಂಡರು. ಆದರೆ ಅಂಬಿ ಬೇರೆ ರೀತಿಯಲ್ಲಿ ಯೋಚಿಸಿದ. ಅವನು ಅಲೆಕ್ಸಾಂಡರ್ನಲ್ಲಿ ಶತ್ರುವನ್ನು ನೋಡಲಿಲ್ಲ. ಅವನು ತನ್ನ ಶತ್ರು ಪೌರವನನ್ನು ಸೋಲಿಸಲು ಸಿಕ್ಕ ಅವಕಾಶವನ್ನು ನೋಡಿದ. ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ಈ ವಿದೇಶಿ ಚಕ್ರವರ್ತಿಯ ಸಹಾಯದಿಂದ ಪೌರವನನ್ನು ಸೋಲಿಸಬಹುದೇ? ಈ ಯೋಚನೆಯೇ ಭಾರತದ ಇತಿಹಾಸದ ದಿಕ್ಕನ್ನು ಬದಲಾಯಿಸಿತು. ಅಂಬಿಯ ನಿರ್ಧಾರ. ಅಲೆಕ್ಸಾಂಡರ್ ಭಾರತದ ಗಡಿಯ ಬಳಿ ಬಂದಾಗ ಅನೇಕ ರಾಜರು ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಂಡರು. ಆದರೆ ಅಂಬಿ ಹಾಗೆ ಮಾಡಲಿಲ್ಲ. ಅವನು ತನ್ನ ದೂತರನ್ನು ಅಲೆಕ್ಸಾಂಡರ್ ಬಳಿ ಕಳುಹಿಸಿದ. ಅವರ ಮೂಲಕ ಸ್ನೇಹದ ಸಂದೇಶ ಕಳುಹಿಸಿದ. ಇದು ಅಲೆಕ್ಸಾಂಡರ್ಗೆ ಆಶ್ಚರ್ಯ ತಂದಿತು. ಅವನು ನಿರೀಕ್ಷಿಸಿದ್ದದ್ದು ಪ್ರತಿರೋಧ, ಆದರೆ ಸಿಕ್ಕಿದ್ದು ಸ್ವಾಗತ. ಅಂಬಿ ಅಲೆಕ್ಸಾಂಡರ್ಗೆ ಉಡುಗೊರೆಗಳನ್ನು ಕಳುಹಿಸಿದ. 100 ಕುದುರೆಗಳು, ಸಾವಿರಾರು ಕುರಿಗಳು, ಅಮೂಲ್ಯ ಸಂಪತ್ತು. ಅಷ್ಟೇ ಅಲ್ಲ, ತನ್ನ ರಾಜ್ಯದ ಬಾಗಿಲನ್ನೇ ತೆರೆದನು. ತಕ್ಷಶಿಲೆಗೆ ಅಲೆಕ್ಸಾಂಡರನ್ನು ಆಹ್ವಾನಿಸಿದ.
ತಕ್ಷಶಿಲೆಯಲ್ಲಿ ಅಲೆಕ್ಸಾಂಡರ್ಗೆ ಸ್ವಾಗತ. ಅಲೆಕ್ಸಾಂಡರ್ ತಕ್ಷಶಿಲೆಗೆ ಬಂದಾಗ ಭವ್ಯ ಸ್ವಾಗತ ಸಿಕ್ಕಿತು. ಅಂಬಿ ಸ್ವತಃ ಬಂದು ಅವನನ್ನು ಭೇಟಿಯಾದನು. ಇಬ್ಬರೂ ರಾಜರು ಮುಖಾಮುಖಿಯಾದರು. ಯುದ್ಧವಿಲ್ಲ, ರಕ್ತಪಾತವಿಲ್ಲ, ಬದಲಿಗೆ ಸ್ನೇಹ. ಅಂಬಿ ತನ್ನ ನಿಷ್ಠೆಯನ್ನು ಘೋಷಿಸಿದ. ಅಲೆಕ್ಸಾಂಡರ್ ಕೂಡ ಸಂತೋಷಪಟ್ಟ. ಯುದ್ಧ ಮಾಡದೆ ಒಂದು ದೊಡ್ಡ ರಾಜ್ಯ ಅವನ ವಶವಾಗಿತ್ತು. ಅವನು ಅಂಬಿಯನ್ನು ಮತ್ತೆ ತಕ್ಷಶಿಲೆಯ ರಾಜನಾಗಿ ಮುಂದುವರಿಯಲು ಅವಕಾಶ ನೀಡಿದ. ಇಬ್ಬರ ನಡುವೆ ಮೈತ್ರಿ ಹುಟ್ಟಿತು. ಪೌರವನ ವಿರುದ್ಧದ ಯುದ್ಧ. ಈಗ ಅಲೆಕ್ಸಾಂಡರ್ನ ಮುಂದಿನ ಗುರಿ ಪೌರವ. ಅಂಬಿ ತನ್ನ ಸೇನೆಯಿಂದ ಸಹಾಯ ನೀಡಿದ. ಪೌರವ ಮಾತ್ರ ಮಣಿಯಲಿಲ್ಲ. ಅವನು ವಿದೇಶಿ ಆಕ್ರಮಣಕಾರನ ವಿರುದ್ಧ ಯುದ್ಧ ಮಾಡಲು ನಿರ್ಧರಿಸಿದ. ಕ್ರಿ. ಪೂ. 326ರಲ್ಲಿ ಜೀಲಂ ನದಿಯ ತೀರದಲ್ಲಿ ಮಹಾಯುದ್ಧ ನಡೆಯಿತು. ಇದು ಇತಿಹಾಸದಲ್ಲಿ ಪ್ರಸಿದ್ಧವಾದ ಹೈಡಾಸ್ಪೀಸ್ ಯುದ್ಧ. ಒಂದು ಕಡೆ ಅಲೆಕ್ಸಾಂಡರ್ ಮತ್ತು ಅಂಬಿಯ ಬೆಂಬಲ, ಇನ್ನೊಂದು ಕಡೆ ಪೌರವ ಮತ್ತು ಅವನ ವೀರ ಸೇನೆ. ಆನೆಗಳ ಗರ್ಜನೆ. ಯುದ್ಧ ಆರಂಭವಾಯಿತು. ಪೌರವನ ಆನೆಗಳು ಗ್ರೀಕ್ ಸೇನೆಯ ಮೇಲೆ ದಾಳಿ ನಡೆಸಿದವು. ಗ್ರೀಕ್ ಯೋಧರು ಇಂತಹ ಯುದ್ಧವನ್ನು ಹಿಂದೆಂದೂ ನೋಡಿರಲಿಲ್ಲ. ಅನೇಕರು ಭಯಗೊಂಡರು. ಆನೆಗಳು ಶತ್ರುಗಳನ್ನು ತುಳಿದು ಹಾಕುತ್ತಿದ್ದವು. ಯುದ್ಧ ಭೀಕರವಾಗಿತ್ತು. ಮಳೆ ಸುರಿಯುತ್ತಿತ್ತು. ನೆಲ ಜಾರುತ್ತಿತ್ತು. ರಕ್ತ ನದಿಯಂತೆ ಹರಿಯುತ್ತಿತ್ತು. ಆದರೂ ಅಲೆಕ್ಸಾಂಡರ್ ತನ್ನ ತಂತ್ರಗಳಿಂದ ನಿಧಾನವಾಗಿ ಮೇಲುಗೈ ಸಾಧಿಸಿದ. ಕೊನೆಗೆ ಪೌರವ ಗಾಯಗೊಂಡು ಬಂಧಿತನಾದ. ಪೌರವನ ಮಹತ್ವ. ಬಂಧಿತನಾದ ಪೌರವನನ್ನು ಅಲೆಕ್ಸಾಂಡರ್ ಮುಂದೆ ಕರೆತರಲಾಯಿತು. ಅಲೆಕ್ಸಾಂಡರ್ ಕೇಳಿದ, ನಿನ್ನನ್ನು ಹೇಗೆ ನಡೆಸಿಕೊಳ್ಳಬೇಕು? ಪೌರವನ ಉತ್ತರ ಇತಿಹಾಸದಲ್ಲಿ ಅಮರವಾಗಿದೆ. ಒಬ್ಬ ರಾಜನನ್ನು ಹೇಗೆ ನಡೆಸಿಕೊಳ್ಳುತ್ತಾರೋ ಹಾಗೆಯೇ ನಡೆಸಿಕೊಳ್ಳು. ಈ ಉತ್ತರ ಕೇಳಿ ಅಲೆಕ್ಸಾಂಡರ್ ಮೆಚ್ಚಿಕೊಂಡ. ಅವನು ಪೌರವನ ಧೈರ್ಯವನ್ನು ಗೌರವಿಸಿದ. ಪೌರವನ ರಾಜ್ಯವನ್ನು ಮರಳಿ ನೀಡಿದ. ಅಷ್ಟೇ ಅಲ್ಲ, ಇನ್ನಷ್ಟು ಪ್ರದೇಶಗಳನ್ನು ಕೂಡ ಕೊಟ್ಟನು. ಅಂಬಿ ದೇಶದ್ರೋಹಿಯೇ? ಇಲ್ಲಿಯೇ ಒಂದು ದೊಡ್ಡ ಪ್ರಶ್ನೆ ಉದ್ಭವಿಸುತ್ತದೆ. ಅಂಬಿ ದೇಶದ್ರೋಹಿಯೇ? ಇಂದಿನ ದೃಷ್ಟಿಯಿಂದ ನೋಡಿದರೆ ಅನೇಕರು ಹೌದು ಎಂದು ಹೇಳುತ್ತಾರೆ. ಏಕೆಂದರೆ ಅವನು ವಿದೇಶಿ ಆಕ್ರಮಣಕಾರನಿಗೆ ಸಹಾಯ ಮಾಡಿದ. ಆದರೆ ಆ ಕಾಲದಲ್ಲಿ ಭಾರತ ಒಂದು ದೇಶವಾಗಿರಲಿಲ್ಲ. ನೂರಾರು ಸ್ವತಂತ್ರ ರಾಜ್ಯಗಳಿದ್ದವು. ಪ್ರತಿಯೊಬ್ಬ ರಾಜನು ತನ್ನ ರಾಜ್ಯದ ಹಿತವನ್ನು ಮೊದಲಿಗೆ ನೋಡುತ್ತಿದ್ದ. ಅಂಬಿ ಕೂಡ ಹಾಗೆಯೇ ಮಾಡಿದ್ದನು. ಅವನ ಗುರಿ ತನ್ನ ಶತ್ರು ಪೌರವನನ್ನು ದುರ್ಬಲಗೊಳಿಸುವುದು. ಹೀಗಾಗಿ ಕೆಲ ಇತಿಹಾಸಕಾರರು ಅವನನ್ನು ರಾಜತಂತ್ರಜ್ಞ ಎಂದು ಕರೆಯುತ್ತಾರೆ. ಇನ್ನು ಕೆಲವರು ಅವನನ್ನು ತಪ್ಪು ನಿರ್ಧಾರ ತೆಗೆದುಕೊಂಡ ರಾಜ ಎಂದು ಟೀಕಿಸುತ್ತಾರೆ. ಅಲೆಕ್ಸಾಂಡರ್ನ ಕನಸಿನ ಅಂತ್ಯ. ಪೌರವನ ವಿರುದ್ಧ ಜಯ ಸಾಧಿಸಿದ ನಂತರ ಅಲೆಕ್ಸಾಂಡರ್ ಇನ್ನಷ್ಟು ಪೂರ್ವಕ್ಕೆ ಸಾಗಲು ಬಯಸಿದ. ಆದರೆ ಅವನ ಸೇನೆ ದಣಿದಿತ್ತು. ಅವರು ಮನೆಗೆ ಹಿಂತಿರುಗಲು ಬಯಸಿದರು. ಮುಂದೆ ಇನ್ನೂ ದೊಡ್ಡ ಭಾರತೀಯ ಸಾಮ್ರಾಜ್ಯಗಳಿವೆ ಎಂಬ ಸುದ್ದಿ ಅವರ ಮನಸ್ಸಿನಲ್ಲಿ ಭಯ ಹುಟ್ಟಿಸಿತು. ಕೊನೆಗೆ ಅಲೆಕ್ಸಾಂಡರ್ ಹಿಂದಿರುಗಲು ನಿರ್ಧರಿಸಿದ. ಅವನ ವಿಶ್ವವಿಜಯದ ಕನಸು ಭಾರತದಲ್ಲೇ ನಿಂತು ಹೋಯಿತು. ಅಂಬಿಯ ನಂತರ ಅಲೆಕ್ಸಾಂಡರ್ ಹಿಂದಿರುಗಿದ ನಂತರ ಉತ್ತರ ಭಾರತದಲ್ಲಿ ರಾಜಕೀಯ ಪರಿಸ್ಥಿತಿ ಬದಲಾಗತೊಡಗಿತು. ಕೆಲವೇ ವರ್ಷಗಳಲ್ಲಿ ಚಂದ್ರಗುಪ್ತ ಮೌರ್ಯ ಉದಯಿಸಿದ. ಅವರು ಚಾಣಕ್ಯ ಅವರ ಮಾರ್ಗದರ್ಶನದಲ್ಲಿ ಮಹಾ ಸಾಮ್ರಾಜ್ಯ ನಿರ್ಮಿಸಿದರು. ಅಲೆಕ್ಸಾಂಡರ್ ಬಿಟ್ಟು ಹೋದ ಗ್ರೀಕ್ ಅಧಿಕಾರಿಗಳನ್ನು ಸೋಲಿಸಿದರು. ಭಾರತದ ಬಹುಭಾಗವನ್ನು ಏಕೀಕರಿಸಿದರು. ಹೀಗೆ ಹೊಸ ಅಧ್ಯಾಯ ಆರಂಭವಾಯಿತು. ಅಂಬಿಯ ಹೆಸರು ಮಾತ್ರ ಇತಿಹಾಸದಲ್ಲಿ ವಿವಾದಾತ್ಮಕ ವ್ಯಕ್ತಿಯಾಗಿ ಉಳಿಯಿತು. ಸ್ನೇಹಿತರೆ, ಅಂಬಿಯ ಕಥೆ ಕೇವಲ ಒಬ್ಬ ರಾಜನ ಕಥೆಯಲ್ಲ. ಅದು ರಾಜಕೀಯ ಮೈತ್ರಿ, ಶತ್ರುತ್ವ ಮತ್ತು ಅಧಿಕಾರದ ಕಥೆ. ಅವನ ನಿರ್ಧಾರ ಸರಿಯಿತ್ತೇ ಅಥವಾ ತಪ್ಪಿತ್ತೇ ಎಂಬುದರ ಬಗ್ಗೆ ಇಂದಿಗೂ ಚರ್ಚೆ ನಡೆಯುತ್ತದೆ. ಆದರೆ ಒಂದು ವಿಷಯ ಮಾತ್ರ ಸತ್ಯ. ಅಂಬಿ ತೆಗೆದುಕೊಂಡ ನಿರ್ಧಾರ ಇತಿಹಾಸದ ದಿಕ್ಕನ್ನು ಬದಲಿಸಿತು. ಅವನು ಅಲೆಕ್ಸಾಂಡರ್ಗೆ ದಾರಿ ತೆರೆದನು. ಪೌರವ ವೀರತನದ ಸಂಕೇತವಾಗಿ ಉಳಿದನು. ಮತ್ತು ಈ ಘಟನೆಗಳು ನಂತರ ಭಾರತದ ಇತಿಹಾಸದಲ್ಲಿ ಹೊಸ ಸಾಮ್ರಾಜ್ಯಗಳ ಉದಯಕ್ಕೆ ಪರೋಕ್ಷವಾಗಿ ಕಾರಣವಾದವು. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ಅಂಬಿ ರಾಜತಂತ್ರಜ್ಞನ, ಅವಕಾಶವಾದಿನ ಅಥವಾ ದೇಶದ್ರೋಹಿಯ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ರೀತಿಯ ಅಪರೂಪದ ಇತಿಹಾಸ ಕಥೆಗಳನ್ನು ನೋಡಲು ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ನೀಡಿ ಮತ್ತು ಶೇರ್ ಮಾಡಿ. ಜೈ ಭಾರತ.